ಮಾಸ್ಟರ್ಸ್ ಧ್ಯಾನ ಪಥ, ಧ್ಯಾನ ಮಾರ್ಗ ಇದು ಒಂದು ಕಾಂಪಿಟೇಷನ್ ಮಾರ್ಗ ಅಲ್ಲ. ಇವ್ರಿಗಿಂತ ನಾನೇನೋ ಸಾಧಿಸಿದೆ, ಇವ್ರಿಗಿಂತ ನಾನೇನೋ ಪಡ್ಕೊಂಡೆ, ನಾನು ಮುಂದೆ ಹೋದೆ. ಈಗ ನೋಡ್ತಾ ಇದ್ರಿ ನೀವು ಎಲ್ಲ ಇಂಡಿಪೆಂಡೆಂಟ್ ಚಾನೆಲ್ಗಳಲ್ಲಿ 18 ಪ್ರಿನ್ಸಿಪಲ್ಸ್ ಸ್ವಲ್ಪ ಪಕ್ಕಕ್ಕಿಟ್ಟು ಮತ್ತೆ ಯಾವುದಕ್ಕೋ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಕೊಡ್ಲಿ, ಅವ್ರಿಷ್ಟ. ಯಾಕಂದ್ರೆ ಫ್ರೀ ವಿಲ್ ಇದೆ. ಯಾರೇನ್ ಮಾಡಿದ್ರು ಇಲ್ಲಿ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಆದ್ರೆ ವಾರಿಯರ್ಸ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾವು ನಮ್ಮ 18 ಸೂತ್ರಗಳಲ್ಲೇ ಇರಬೇಕು. ಸಿದ್ಧಿಗಳು ಧ್ಯಾನದಲ್ಲಿ ಬರುತ್ತೆ. ಆದ್ರೆ ಸಿದ್ಧಿಗಳನ್ನ ಪಡ್ಕೊಂಡ್ಮೇಲೆ ನಮ್ಮ ಮುಖ್ಯ ಗುರಿ ಮರೆತು ಹೋಗುವ ಸಾಧ್ಯ ಇದೆ. ಮ್ಯಾಕ್ಸಿಮಮ್ ಮಾಸ್ಟರ್ಸ್. ಇದಕ್ಕೆ ಉದಾಹರಣೆ, ನೀವೆಲ್ಲರೂ ಯೋಗಿ ಆತ್ಮಕತೆ ಪುಸ್ತಕ ಓದಿದಿರೋ ಇಲ್ವೋ ಅದನ್ನಾದ್ರೂ ಒಂದಕ್ಷರ ಟೈಪ್ ಮಾಡ್ರಿ. ಹ್ಯಾಂಡಲ್ಸ್ ಅಂತೂ ಮಾಡ್ಲಿಲ್ಲ. ಎಷ್ಟು ಜನ ಓದಿದಿರಿ ಟೈಪ್ ಮಾಡಿ. ಎಸ್ ಸರ್, ನೋ? ಓಕೆ. ಕೇವಲ ಇಬ್ರು ಓದಿದ್ದು ಟೈಪ್ ಮಾಡಿ. ಮಿಕ್ಕವರು 3, 4. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಸ್ವಾಧ್ಯಾಯ ನಮ್ಮ ಧ್ಯಾನದ ಸಮ ಅಂಗ. ತುಳಸೀದಳ 5, ತುಳಸೀದಳ ಪುಸ್ತಕ, ಪತ್ರಿಸರ್, ಪ್ರಕಟ ರೂಪ. 2 ದಳಗಳು ಒಂದೇ ಅಲ್ಲ, 6. ಧ್ಯಾನ ಸ್ವಾಧ್ಯಾಯ ತುಳಸೀದಳ ಇಡೀ ಪುಸ್ತಕ ರೆಪ್ರೆಸೆಂಟ್ ಮಾಡೋದು ಕೇವಲ ಧ್ಯಾನ ಒಂದನ್ನೇ ಅಲ್ಲ, ಸ್ವಾಧ್ಯಾಯವನ್ನು ಕೂಡ. ಪತ್ರಿಸರು 1,00,000 ಪುಸ್ತಕ ಓದಿದ್ದಾರೆ. ಓಶೋ 1,50,000 ಪುಸ್ತಕ ಓದಿದ್ದಾರೆ. ನಾವು ಕನಿಷ್ಠ 1,000 ಪುಸ್ತಕನಾದ್ರೂ ಓದ್ಬೇಕು. ಕನಿಷ್ಠ. ನಾವು ಏನಪ್ಪ ಈ ಜನ್ಮದಲ್ಲಿ ಏನೂ ಓದಿಲ್ಲ ಅಂದ್ರೆ 1,000 ಪುಸ್ತಕ. ಇಲ್ಲ, ನಮ್ಗೆ ಓದೋದಕ್ಕಾಗೋದಿಲ್ಲ, ತುಂಬಾ ನಿಧಾನ ಓದ್ತೀವಿ. ಕನಿಷ್ಠ 100 ಪುಸ್ತಕ ಹೇಳ್ಬಾರ್ದು ನಾನೀಗ, ಕನಿಷ್ಠ 100. ಓಕೆ, ಕನಿಷ್ಠ 100 ಪುಸ್ತಕ. 100 ಅಂತ ಹೇಳ್ಬಾರ್ದು ನಾನು ಆಕ್ಚುಲಿ, ಆದ್ರೆ ಅತಿ ಅನಿವಾರ್ಯ ಸ್ಥಿತಿ. ಮೇನ್ ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ಅಂತ ಯಾವನ್ನ ಕರಿತೀವೋ ನಾವು, ಥಿಯಾಸಫಿಕಲ್ ಬುಕ್ಸ್, ಯೋಗಿ ಆತ್ಮಕತೆ, ಕೃಷ್ಣಾನಂದ ಸರ್ ಬುಕ್ಸ್, ಯಾವುದು ನಾವು ಈ ಪತ್ರಿಸರ್ ರೆಕಮೆಂಡ್ ಮಾಡಿದಂತಹ
ಈ ಬುಕ್ ಲಿಸ್ಟ್ ಇದೆಯಲ್ಲ, ಈ ಫಾರಿನ್ ಆಥರ್ಸ್ ಕನ್ನಡದಲ್ಲಿ ಮಾಡಿದ್ದು, ಅವು ಮುಖ್ಯವಾದ ಪುಸ್ತಕಗಳು, ಮುಖ್ಯವಾದ ಪುಸ್ತಕ. ಓದ್ದೇ ಇದ್ರೆ ನೋಡ್ರಿ ನಿಮ್ಗೆ ಹಂಗನ್ಸುತ್ತೆ ನೋಡ್ರಿ. ನಾವೇನೋ ಬ್ರಹ್ಮರ್ಷಿ ಆಗೋ ಗುರಿ ಇಟ್ಕೊಳ್ತೀವಿ, ಬ್ರಹ್ಮರ್ಷಿ ಆಗೋದಕ್ಕೆ ತಪಸ್ಸು ಮಾಡಿ. ಯೋಗಿ ಆತ್ಮಕಥೆ ಎಕ್ಸಾಂಪಲ್ ಯಾಕೆ ಕೊಟ್ಟೆ? ಓದಿದವರಿಗೆ ಗೊತ್ತಿದೆ. ಆ, ಯೋಗಾನಂದ ಪರಮಹಂಸರು ಸತ್ಯವನ್ನ ಕಂಡ್ಕೊಳ್ಬೇಕಾದ್ರೆ ಮನೆ ಬಿಟ್ಟು ಹೊರಡ್ತಾರೆ, ಹಲವಾರು ಯೋಗಿಗಳನ್ನ ಭೇಟಿಯಾಗ್ತಾರೆ. ಓದಿದವರು ನೆನ್ಪಿಟ್ಕೊಳ್ಳಿ, ಎಲ್ಲರೂ ಒಂದೊಂದು ಸಣ್ಣ 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 ಸಿದ್ಧಿಯಲ್ಲಿ, ಸರಿ ಶೇರ್ ಮಾಡ್ತೀವಿ, ಸಿದ್ಧಿಯಲ್ಲಿ ಮುಳುಗಿ ಹೋಗಿರ್ತಾರೆ. ಎಷ್ಟು ಅಂದ್ರೆ, ಒಬ್ರು ಹುಲಿ ಪಳಗಿಸಿದ್ರೆ ಹುಲಿ ಪಳಗಿಸಿದ ಬಾಬಾ, ಒಬ್ರು ಸಾಧನೆ ಮಾಡಿ ಕೈಯಿಂದ ಗಂಧ ಬರ್ತಿದ್ರೆ, ಸುಗಂಧ ಪರಿಮಳ ಬರ್ತಾ ಇದ್ರೆ ಗಂಧ ಬಾಬಾ. ಅಲ್ಲಲ್ಲೇ 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 ಅಲ್ಲಲ್ಲೇ. ಮುಖ್ಯ ಉದ್ದೇಶ ಏನು? ನಮ್ದು ಈ ಜೀವನದ ಗುರಿ ಏನು? ಫಸ್ಟ್ ನಮ್ಮ ಜನ್ಮದ ಉದ್ದೇಶ ಏನು? ಯಾವುದೋ ಒಂದು ಸಿದ್ಧಿಗಳನ್ನ ಪಡ್ಕೊಂಡು ಅಲ್ಲಿ ನಿಂತು ಹೋಗೋದ? ಮುಕ್ತಿ ಮುಕ್ತಿ ಪಡ್ಕೊಳ್ಬೇಕು ಅಂದ್ರೆ ಎಲ್ಲಿಯೂ ಅಂಟಿಕೊಳ್ಳದೆ ಮುನ್ನಡೆಯಬೇಕು, ಎಲ್ಲಿಯೂ ಅಂಟಿಕೊಳ್ಳದೆ ಮುನ್ನಡೆಯಬೇಕು. ಒಂಚೂರು ಪಾರು ಸಿದ್ಧಿಗಳು ಬಂದ್ಬಿಟ್ರೆ ಇವ್ರು ಅಲ್ಲೇ ತಗಲ ಹಾಕೊಂಡ್ಬಿಡ್ತಾರೆ, ಬಿಟ್ಟಿದ್ದಾರೆ, ತಗಲ ಹಾಕೊಂಡ್ ಬಿಟ್ಟಿದ್ದಾರೆ. ಅದನ್ನ ರಿಪೇರಿ ಮಾಡ್ಕೊಳ್ಳಿಕ್ಕೆ ಮತ್ತೆ ವಿವೇಕಾನಂದರಿಗೆ ಧ್ಯಾನ ಸಾಧನೆ ಮಾಡ್ತಾ ಇದ್ದಾಗ, ನಿನಗೆ ಇಂತಿಂತ ವಿದ್ಯೆಗಳನ್ನ ನಾನು ಕೊಡ್ತೀನಿ. ಅವರೊಂದು ಪ್ರಶ್ನೆ ಕೇಳ್ತಾರೆ ಕಾಳಿ ಮಾತೆಯಿಂದ ಅವರಿಗೆ. ಆ ಧ್ವನಿ ಕೇಳಿಸಿದ ಮೇಲೆ ಅವರೊಂದು ಪ್ರಶ್ನೆ ಮಾಡ್ತಾರೆ, ಈ ವಿದ್ಯೆಗಳು ನನ್ನನ್ನು, ನನಗೆ ಮುಕ್ತಿಯನ್ನು ದೊರಕಿಸುತ್ತವೆಯೇ? ಒಂದೇ ಸಿಂಗಲ್ ಪ್ರಶ್ನೆ, ವಿವೇಕಾನಂದರು ಗುಂಡೊಡದಂಗೆ. ಇಲ್ಲ. ಹಾಗಾದ್ರೆ ನನಗೆ ಆ ವಿದ್ಯೆಗಳು ಬೇಡ. ನೋಡಿ ಎಷ್ಟು ನಿಷ್ಠುರ. ವಿವೇಕಾನಂದ ಅವರ ವಿದ್ಯೆಗಳನ್ನ ಪಡ್ಕೊಂಡಿದ್ರೆ ಅಮೆರಿಕಕ್ಕೆ ಹೋದ್ರಲ್ಲ, ದುಡ್ಡಿಲ್ದೆ ಒಂದು ಬೋಟಲ್ಲಿ ಮಲಗಿದ್ರಲ್ಲ ಚಳಿಯಲ್ಲಿ. ಎಷ್ಟು ಕಷ್ಟತರ ಜೀವನದಿಂದ ಮುಂದೆ ಹೋದ್ರು. ಅದೆಲ್ಲ ಬರ್ತಿರ್ಲಿಲ್ಲ, ಹಾಯಾಗಿರ್ತಿದ್ರು ಮಿಕ್ಕವರು. ಅಷ್ಟು ಆರ್ಥಿಕ ಸಂಕಟ, ತಾಯಿಗೆ ಉಣ್ಲಿಕ್ಕೂ ಇಲ್ಲದಂತ ಸ್ಥಿತಿ. ಆದ್ರೆ ಮುಕ್ತಿ ಕೊನೆಯ ಗುರಿ, ಮತ್ತು ಮಾನವ ಆತ್ಮಕ್ಕೆ ಅದನ್ನೇ ಬೋಧಿಸಿದರು. ಅದಕ್ಕೆ ನೆನಪಿಟ್ಕೊಳ್ಳಿ, 18 ಪ್ರಿನ್ಸಿಪಲ್ ಅಲ್ಲಿ ಎಲ್ಲಿಯೂ ನೀವಿಂತ ಸಿದ್ಧಿಗಳನ್ನ ಹೊಂದಿ ಪಡ್ಕೊಳ್ಳಿ ಅಂತಾನೂ ಬರ್ತಿಲ್ಲ, ಇವುಗಳಿಂದ ಬಿಡುಗಡೆ ಹೊಂದಿ ಅಂತಾನೂ ಬರ್ತಿಲ್ಲ. ಅದು ನಮ್ಮ ಪ್ರಜ್ಞೆಗೆ ಬಿಟ್ಟ ವಿಷಯ. ಬಹಳ ಜನ ಬಹಳಷ್ಟು ಕಡೆ ನಿಂತು ಹೋಗ್ತಾರೆ. ಸರಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ವಾರಿಯರ್ಸ್, ನೀವಾದ್ರೂ ಜಾಗೃತಿ. ಏನ್ ಹೇಳೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು ಯೋಗಿ ಆತ್ಮಕಥೆ ಅಂತ ಪತ್ರಿಸಲು 1000 ಸಲ ದಿಸ್ ಈಸ್ ಎ ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಬೆಳಕಿಗೆ ಬಾಗಿಲುಗಳು ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರು. ನಾವು ಓದ್ತೇ ಇದ್ರೆ ಟೆಕ್ಸ್ಟ್ ಬುಕ್ಗಳನ್ನ ಸ್ಕೂಲ್ಗೆ ಯಾಕೆ ಅಡ್ಮಿಷನ್ ಮಾಡ?
ನೋಡಿ, ನಿಮ್ಮ ಜೀವನದ ಗುರಿ ಹೇಗಿದೆಯೋ ಹಾಗೆ ಇರಿ. ಗಂಭೀರವಾಗಿ ಓದೋದಕ್ಕೆ ಶುರು ಮಾಡಿ. ದಿನಕ್ಕೆ ಒಂದು 8-10 ಪುಟ. ಏನು ನನಗೆ ಓದೋದಕ್ಕೆ ಆಗೋದಿಲ್ಲ ಅಂದ್ರೆ ಒಂದು 8-10 ಪುಟ ಕುತ್ಕೊಂಡು ಓದಿ. ಆಗೊಂದೆರಡು ಪುಟ, ಈಗೊಂದೆರಡು ಪುಟ, ಮತ್ತೆ ಏನೋ ಮಾಡಿ ಒಂದು 10 ಪುಟ ಅದರ ಕಥೆಯನ್ನ ತಲೆಯಲ್ಲಿ ತುಂಬಿಕೊಳ್ಳಿ. ಅವರ ಜೀವನ ಚರಿತ್ರೆಯನ್ನ ತಲೆಯಲ್ಲಿ ತುಂಬಿಕೊಳ್ಳಿ. ನಾವು ಸಾಧನೆ ಮಾಡಿದ ಸಾಧಕರ ಜೀವನ ಚರಿತ್ರೆಗಳನ್ನ ಓದಿದಾಗ, ಸಾಧನೆ ಮಾಡಿದ ಸಾಧಕರು ಯಾವ ಮಟ್ಟದ ಕಷ್ಟವನ್ನು ಸಹಿಸಿ, ಹೌದು, ಮುಕ್ತಿ ಶುರು ಆಗಿದೆ ಈಗೇನು ಆ ಪ್ರಶ್ನೆ ಬಂದಿಲ್ವಲ್ಲ. ಆ ಮಟ್ಟದ ಕಷ್ಟಗಳನ್ನು ಸಹಿಸಿ ಹೋದ್ರಲ್ಲ, ಅದನ್ನ ನೋಡಿದಾಗ ನಮಗೆ ಬಂದಿರುವ ಕಷ್ಟಗಳು ಏನೇನು ಅಲ್ಲ, ಏನೇನು ಅಲ್ಲ. ಮತ್ತು ನಮ್ಮ ಈ ಚಿಕ್ಕ ಪುಟ್ಟ ಕಷ್ಟಗಳಿಗೆ ಬೇರೆ ಏನೇನೋ ಕೋರ್ಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಕ್ರಿಯೇಟ್ ಮಾಡ್ಕೋಬೇಕು, ಅದು ಕ್ರಿಯೇಟ್ ಮಾಡ್ಕೋಬೇಕು, ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೋಬೇಕು. ಯೋಗಿಗಳು ಬಂದಂತ ಸಿದ್ಧಿಗಳನ್ನ ದಾಟಿ ಮುಂದೆ ಹೋಗ್ತಾರೆ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನಿಂತ್ಕೊಳ್ಳಿ, ಅವ್ರಿಷ್ಟ. ಆದ್ರೆ ತಮ್ಗೆ ಬೇಕಾದ್ದನ್ನ ಪಡ್ಕೊಂಡು ಮುಕ್ತಿಯ ಪಥದಲ್ಲಿ ಮುಂದೆ ಸಾಗಲಿ, ಅಲ್ಲಿ ನಿಲ್ಲಬಾರ್ದು. ನೋಡಿ, ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಆ ಪಾಯಿಂಟ್ ಹೋಗಿ ನಿಮ್ಗೇನ್ ಹೇಳ್ಬೇಕಾಯ್ತು ಅಂದ್ರೆ, ಸ್ವಾಧ್ಯಾಯ ಕಡ್ಡಾಯ ಅಂತ ಇದನ್ನ ಹೇಳ್ಬೇಕಾಯ್ತು. ಆ ಹೇಳೋ ಪಾಯಿಂಟ್ ಹೋಗಿ ಈ ಪಾಯಿಂಟ್ ಇದನ್ನೇ ತಗೊಳ್ಳಿ. ಆ ಪಾಯಿಂಟ್ ಬಿಟ್ಬಿಡಿ, ಅದು ಮುಂದೆ, ಅದು ಇವೆಲ್ಲ ಆದ್ಮೇಲೆ. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಸ್ವಾಧ್ಯಾಯ ಕಡ್ಡಾಯ. ಪುಸ್ತಕ ತರಿಸ್ಕೊಳ್ಳಿ, ಓದಿ 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 ಅಷ್ಟೆ. ದಿನ 8 ಪುಟ ಮಿನಿಮಮ್ ಓದಿ, ಕಡ್ಡಾಯವಾಗಿ ಓದಿ ಅಷ್ಟೆ, ಬೇರೆ ದಾರಿ ಇಲ್ಲ. ನೆನ್ಪಿಟ್ಕೊಳ್ಳಿ, ಧ್ಯಾನ ಹೇಗೆ ದಿನಕ್ಕೆ ಕಡ್ಡಾಯವಾಗಿ ನಾವು ಅಭ್ಯಾಸ ಮಾಡ್ಲೇಬೇಕೋ, ಹಾಗೆ ಸ್ವಾಧ್ಯಾಯನು ಕಡ್ಡಾಯವಾಗಿ. ಇವತ್ತಿನಿಂದ ಎಷ್ಟು ಜನ ನೀವು ಆ ಗುರಿಯನ್ನ ತಲುಪ್ತಿರೋ, ಆ ಅಭ್ಯಾಸನ ಮಾಡ್ತಿರೋ, ನಿಮ್ಗೆ ಗೊತ್ತು. ನೆನ್ಪಿಟ್ಕೊಡ್ರಿ, ಇದು ಮ್ಯಾಂಡೇಟ್ರಿ, ಇದು ತಪ್ಪದೇ ಮಾಡ್ಲೇಬೇಕಾದ ಕೆಲಸ. ಇಷ್ಟಕ್ಕೂ ನಿಮ್ಮ ಆಯ್ಕೆ. ಆದ್ರೆ ಮಾಡದೇ ಇದ್ರೆ ನಿಮ್ಗೆ ಇಷ್ಟೆಲ್ಲ ಹೇಳೋದು ಏನ್ ಮಾಡಬೇಕಾಯ್ತು? ಹೇಳಿದ ಪಾಯಿಂಟ್ ಅನ್ನ ನಾವು ಜೀರ್ಣಿಸಿಕೊಳ್ಳದಿದ್ದರೆ ಪಾಯಿಂಟ್ಗಳು ಗಂಟುಗಳಾಗಿ ಉಳಿಯುತ್ತವೆ. ಓಕೆ, ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಇವತ್ತಿನಿಂದಾದರೂ ಶುರು ಮಾಡಿ ಕಡ್ಡಾಯವಾಗಿ. ಸ್ವಾಧ್ಯಾಯ ಜೂನ್ 3, 2026, ಕಡ್ಡಾಯ ಸ್ವಾಧ್ಯಾಯ ಡೇ ಇಲ್ಲಿಂದ ಆರಂಭ. ಇನ್ನೊಮ್ಮೆ ಹೇಳ್ತೇನೆ, ಎಷ್ಟು ಜನ ಪಾಲಿಸ್ತಿರೋ ನಿಮಗೆ ಬಿಟ್ಟದ್ದು. ಆದರೆ ಪಾಲಿಸಿದರೆ ನೀವು ಹೋದ್ಮೇಲೆ ಎಷ್ಟು ತೃಪ್ತಿ ಪಡ್ತೀರಿ ಗೊತ್ತು. ಇಷ್ಟೇ ಆಗೋದು. ಪ್ಲೀಸ್, ಸ್ವಾಧ್ಯಾಯ ಕಡ್ಡಾಯ, ಕಡ್ಡಾಯವಾಗಿ ಸ್ವಾಧ್ಯಾಯ ಮಾಡಿ ಮಾಡಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇಂಥ ಮಾತುಗಳನ್ನು ರಿಪೀಟ್ ಹೇಳಿದರೆ ಹೇಳೋರಿಗೆ ಬೇಜಾರು,
ಬಟ್ ಅಟ್ಲೀಸ್ಟ್ ಹೇಳಿದ್ರೆ ಮತ್ತೊಂದಷ್ಟು ಜನ ತಯಾರಾಗಿ ಆ ಮಾರ್ಗದಲ್ಲಿ ಮುನ್ನಡೆದ್ರೆ ಹೇಳಿದ್ದಕ್ಕೂ ಸಾರ್ಥಕ. ಇದು ಕಡ್ಡಾಯ ಮಾಸ್ಟರ್ಸ್, ಬರೆದಿಟ್ಕೊಳ್ಳಿ. ಧ್ಯಾನ ಎಷ್ಟು ಕಡ್ಡಾಯವೋ, ಧ್ಯಾನದಲ್ಲಿ ಆಹಾರ ಪಾಲನೆ, ವಾಕ್ ಕ್ಷೇತ್ರದ ಪಾಲನೆ, ನಮ್ಮ ಆಚರಣೆಗಳು ಎಷ್ಟು ಕಡ್ಡಾಯವೋ, ಸ್ವಾಧ್ಯಾಯವು ಅಷ್ಟೇ ಕಡ್ಡಾಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.